ಪ್ರತಿ ದಿವಸ ಮನುಷ್ಯ ತನಗೆ ಗೊತ್ತಿಲ್ಲದೆಯೇ ಏನಾದರೂ ಕಟ್ಟುತ್ತಿರುತ್ತಾನೆ. ಅದರ ಅರಿವು ಅವನಿಗೆ ಇರುವುದಿಲ್ಲ. ಇಟ್ಟಿಗೆ, ಸಿಮೆಂಟಿನಿಂದ ತನ್ನ ಇಚ್ಛೆ, ಪರಿಶ್ರಮ ಹಾಗೂ ವರ್ತನೆ, ಶೀಘ್ರಮಾರ್ಗ, ಅರ್ಧ ಮಾಡಿದ ಕೆಲಸ, ನಾವು ಮಾಡಿಕೊಂಡು ಮುರಿದ ಭರವಸೆ, ಇವು ಸುಮ್ಮನೆ ಮರೆಯಾಗುವುದಿಲ್ಲ. ಇವು ತೆರೆಮರೆಯಲ್ಲಿ ನಮ್ಮ ಜೀವನವನ್ನು ರೂಪಿಸುತ್ತಿರುತ್ತವೆ. ಕಟುಸತ್ಯ ಏನೆಂದರೆ, ನೀವು ಮಾಡುವ ಕೆಲಸಕ್ಕೆ ನೀವೇ ಮೋಸ ಮಾಡಿದಾಗ ನೀವು ಇನ್ಯಾರನ್ನೂ ಮೋಸಗೊಳಿಸುತ್ತಿಲ್ಲ, ನಿಮ್ಮನ್ನು ನೀವೇ ಮೋಸಗೊಳಿಸಿಕೊಳ್ಳುತ್ತಿರುತ್ತೀರಿ. ಇದು ಒಬ್ಬ ಬಡಗಿಯ ಕತೆ. ಅವನ ಇಡೀ ಜೀವನ ಇತರರಿಗಾಗಿ ಮನೆ ಕಟ್ಟುವುದರಲ್ಲಿ ಕಳೆದು ಹೋಯಿತು. ಕಡೆಗೆ ತನಗಾಗಿ ಒಂದು ಮನೆ ಕಟ್ಟಿಕೊಂಡ, ಆದರದು ಅವನ ಜೀವನದ ಅತಿ ದೊಡ್ಡ ವಿಷಾದವಾಯಿತು. ಆ ವಿಷಾದವೇ ಅವನ ಮಕ್ಕಳಿಗೆ ದೊಡ್ಡ ಜೀವನದ ಪಾಠವಾಯಿತು. ಈ ಕತೆ ಕೇಳಿದ ನಂತರ ಒಂದು ಕ್ಷಣ ನಿಂತು ನಿಮ್ಮನ್ನು ನೀವು ಅವಲೋಕಿಸಿಕೊಳ್ಳುವಂತೆ ಮಾಡುತ್ತದೆ. ಕಡೆಯವರೆಗೆ ಈ ಕತೆ ಕೇಳಿ. ಒಮ್ಮೆ ಕೇಳಿದರೆ ನೀವು ಜೀವನದಲ್ಲಿ ಬದಲಾವಣೆ ತಂದುಕೊಳ್ಳುವವರಾದರೆ ಎಂದಿಗೂ ಮರೆಯಲಾರಿರಿ. ನಮಸ್ಕಾರ ಕೇಳುಗರೆ, ನಮ್ಮ ಇಂಕ್ ಅಂಡ್ ವಂಡರ್ ವಾಹಿನಿಗೆ ಸ್ವಾಗತ. ನಾವು ತರುವ ಕತೆಗಳು ನಿಮ್ಮನ್ನು ಮಾನಸಿಕವಾಗಿ ಗಟ್ಟಿ ಮಾಡುವುದಷ್ಟೇ ಅಲ್ಲ, ಜೀವನದಲ್ಲಿ ಶಾಂತಿ ಸಮಾಧಾನ ತರುತ್ತವೆ. ನಿಮಗೆ ಈ ಕತೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಅನಿಸಿಕೆ ತಿಳಿಸಿ. ನಮ್ಮ ವಾಹಿನಿಯ ಸದಸ್ಯರಾಗಿ ಪ್ರೋತ್ಸಾಹಿಸಿ. ಆಗ ನಾವು ಇಷ್ಟೆಲ್ಲ ಮಾಡಿದ್ದು ಸಾರ್ಥಕವಾಗುತ್ತದೆ. ಬನ್ನಿ ಕತೆ ಕೇಳೋಣ. ಬಹಳ ಹಿಂದೆ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ವೃದ್ಧ ಬಡಗಿ ಇದ್ದ. ಆತ ಗೋಡೆಗಳು ಬಿರುಕು ಬಿಟ್ಟಿದ್ದ, ಬಣ್ಣ ಮಾಸಿದ್ದ, ಅಲ್ಲಲ್ಲಿ ಸಿಮೆಂಟು ಉದುರಿದ್ದ ಸಣ್ಣ ಮನೆಯಲ್ಲಿ ತನ್ನ ಪತ್ನಿ ಹಾಗೂ 2 ಮಕ್ಕಳ ಜೊತೆ ವಾಸ ಮಾಡುತ್ತಿದ್ದ. ಆ ವೃದ್ಧ ಸಾಮಾನ್ಯನಾಗಿರಲಿಲ್ಲ. ತನ್ನ ಯೌವನದಲ್ಲಿ ಆ ಭಾಗದಲ್ಲಿಯೇ ಆತ ಅತ್ಯುತ್ತಮ ಬಡಗಿಯಾಗಿದ್ದ. ದೊಡ್ಡ ದೊಡ್ಡ ವ್ಯಾಪಾರಿಗಳು, ಧನಿಕರು, ಸರಕಾರಿ ಅಧಿಕಾರಿಗಳು ಕಾಯ್ದು ಅವನಿಂದಲೇ ತಮ್ಮ ಸುಂದರವಾದ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸಿಕೊಂಡಿದ್ದರು. ಅವನ ಕೈಗಳು ಅತಿ ಸುಂದರವಾದ ಕೆತ್ತನೆಯುಳ್ಳು ಬಾಗಿಲು ಚೌಕಟ್ಟುಗಳನ್ನು, ಬಾಗಿಲನ್ನು, ಕಿಟಕಿಗಳನ್ನು ಮಾಡಿದ್ದವು. ಮನೆಯ ಸೂರು ದೃಢವಾಗಿ ನಿಲ್ಲುವಂತೆ ಕಟ್ಟಿದ್ದವು. ಅವು ಅನೇಕ ದಶಕಗಳ ಕಾಲ ಗಟ್ಟಿಯಾಗಿ ನಿಂತಿರುತ್ತಿದ್ದವು. ಕಟ್ಟಿಸಿದ ಜನರ ಜೀವಮಾನ ಕಳೆದರೂ ಮನೆ ಮಾತ್ರ ಗಟ್ಟಿಮುಟ್ಟಾಗಿ ನಿಂತಿರುತ್ತದೆ ಎನ್ನುತ್ತಿದ್ದರು. ಆದರೆ ಅವನ ಮನೆ ಮಾತ್ರ ಇಂದೋ ಈಗಲೋ ಬೀಳುವಂತಿತ್ತು. ಅವನ 2 ಮಕ್ಕಳು ದೊಡ್ಡವರಾಗಿದ್ದರು. ಆದರೆ ಅವರೇನೂ ಜೀವನದಲ್ಲಿ ಉನ್ನತವಾದ ಗುರಿ ಹೊಂದಿರಲಿಲ್ಲ. ಒಬ್ಬ ಸಾಹುಕಾರನ ಹೊಲದಲ್ಲಿ ದುಡಿಯುತ್ತಿದ್ದರು. ಎಂದಿಗೂ ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋದವರಲ್ಲ. ಹಿರಿಯವ ತಡವಾಗಿ ಆಕಳಿಸುತ್ತಾ ಕೆಲಸಕ್ಕೆ ಬರುತ್ತಿದ್ದ. ಸಣ್ಣವ ಏನಾದರೂ ನೆಪ ಹೇಳಿ ಕೆಲಸದಿಂದ ಬೇಗನೆ ಮನೆಗೆ ಬರುತ್ತಿದ್ದ. 2 ಮಹಾ ಆಲಸಿಗಳಾಗಿದ್ದರು. ಒಬ್ಬ ಪ್ರಾಮಾಣಿಕ ಕೆಲಸಗಾರ ಊಟದ ಸಮಯದ ಹೊತ್ತಿಗೆ ಮಾಡುವ ಕೆಲಸವನ್ನು ಇವರಿಬ್ಬರೂ ಸೇರಿ ಒಂದು ದಿನದಲ್ಲಿ ಮಾಡುತ್ತಿದ್ದರು. ಸಾಹುಕಾರ ಅತ್ಯಂತ ಸಮಾಧಾನದ ಮನುಷ್ಯನಾಗಿದ್ದ. ಆದರವನ ಸಮಾಧಾನಕ್ಕೂ ಮಿತಿಯಿತು. 2-3 ವಾರಗಳಿಗೊಮ್ಮೆ ಬಡಗಿಯ ಮನೆಗೆ ಹೋಗಿ ವೃದ್ಧ ಬಡಗಿಗೆ ಅವನ ಮಕ್ಕಳ ಬಗ್ಗೆ ತಕರಾರು ಹೇಳುತ್ತಿದ್ದ. ಸಹೋದರ, ನಿನ್ನ ಮಕ್ಕಳು ನನ್ನ ಹೊಲವನ್ನು ವಿಶ್ರಾಂತಿ ಪಡೆಯುವ ಸ್ಥಾನವೆಂದು ತಿಳಿದುಕೊಂಡಿದ್ದಾರೆ. 2 ಸಮಯಕ್ಕೆ ಸರಿಯಾಗಿ ಬರುವುದಿಲ್ಲ. ಹಿಡಿದ ಕೆಲಸ ಪೂರ್ತಿ ಸರಿಯಾದ ಸಮಯಕ್ಕೆ ಮಾಡುವುದಿಲ್ಲ. ಎಷ್ಟೋ ಸಲ ಅವರು ಕೆಲಸಕ್ಕೆ ಬರುವುದೇ ಇಲ್ಲ. ಬಂದರೆ ಹೇಳಿದ ಕೆಲಸ ಗಂಭೀರವಾಗಿ ತೆಗೆದುಕೊಂಡು ಮಾಡುವುದಿಲ್ಲ. ಸುಮ್ಮನೆ ಬಂದು ಸಮಯ ಕಳೆಯುತ್ತಾರೆ. ಬೇರೆ ಯಾರಾದರೂ ಆಗಿದ್ದರೆ ನಾನು ಅವರನ್ನು ಇಷ್ಟು ಹೊತ್ತಿಗೆ ಕೆಲಸದಿಂದ ತೆಗೆದುಹಾಕುತ್ತಿದ್ದೆ. ಪ್ರತಿ ಸಲವೂ ವೃದ್ಧ ಮನುಷ್ಯ ಸಾಹುಕಾರರಲ್ಲಿ ಕ್ಷಮೆ ಕೇಳುತ್ತಿದ್ದ. ಮಕ್ಕಳಿಗೆ ಸರಿಯಾಗಿ ಬುದ್ಧಿ ಹೇಳುವೆನೆಂದು ಮಾತು ಕೊಡುತ್ತಿದ್ದ. ಅನೇಕ ಸಲ ಆತ ಅವರಿಗೆ ಬುದ್ಧಿವಾದ ಹೇಳಿಯೂ ಇದ್ದ. ಆದರವನ ಬುದ್ಧಿವಾದ ಗೋರ್ಕಲ್ಲ ಮೇಲೆ ನೀರು ಸುರಿದಂತೆ ಆಗಿತ್ತು. ಹಿರಿಯ ಮಗ ಸುಮ್ಮನೆ ಭುಜ ಹಾರಿಸುತ್ತದ್ದ. ಕಿರಿಯವ ಕೇಳಿ ತಲೆಯಾಡಿಸಿ ಮರೆತು ಬಿಡುತ್ತಿದ್ದ. ಅವರಿಬ್ಬರ ವರ್ತನೆಯಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ. ಆಲಸ್ಯ ಕೆಲವು ಕ್ಷಣ ಕಾಲ ನಮ್ಮ ಮನ ಸೆಳೆಯಬಹುದು, ಆದರೆ ಮೈ ಮುರಿದು ಪರಿಶ್ರಮದಿಂದ ಮಾಡಿದ ಕೆಲಸ ಕೊಡುವ ಸಮಾಧಾನ ಕೊಡುವುದಿಲ್ಲ. 2 ಸಹೋದರರು ಈ ಸತ್ಯವನ್ನು ಅರಿತಿರಲಿಲ್ಲ. ಒಂದು ಸಾಯಂಕಾಲ ವೃದ್ಧ ಬಡಗಿ ತನ್ನ 2 ಮಕ್ಕಳನ್ನು ಕರೆದ. ಅವನ ಪತ್ನಿ ಅವರಿಗೆ ಚಹಾ ತಂದು ಕೊಟ್ಟಳು. ವೃದ್ಧ ತನ್ನ ಮಂಚದ ಮೇಲೆ ಕುಳಿತು ಮಕ್ಕಳಿಗೆ ಹೇಳತೊಡಗಿದ. ಧ್ವನಿ ಶಾಂತವಾಗಿತ್ತು, ಆದರೆ ಭಾರವಾಗಿತ್ತು. ಮಕ್ಕಳೇ, ನಾನು ಈವರೆಗೆ ಯಾರಿಗೂ ಹೇಳದ ಒಂದು ಸತ್ಯವನ್ನು ನಿಮಗೆ ಹೇಳಬಯಸುತ್ತೇನೆ. ಸಹೋದರರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಅವರ ತಂದೆ ಎಂದಿಗೂ ತನ್ನ ಬಗ್ಗೆ ಹೇಳಿಕೊಳ್ಳುತ್ತಿರಲಿಲ್ಲ. ನಾವು ಏಕೆ ಇಂತಹ ಮನೆಯಲ್ಲಿ ಇದ್ದೇವೆ ಎಂಬ ಯೋಚನೆ ನಿಮಗೆ ಎಂದಾದರೂ ಬಂದಿದೆಯೇ? ಇಂತಹ ಸಿಮೆಂಟು ಉದುರಿದ, ಬಣ್ಣ ಹಳತಾದ, ಬಿರುಕು ಬಿಟ್ಟ ಮನೆ. ನಾನು ನನ್ನ ಇಡೀ ಜೀವನ ಇತರರಿಗಾಗಿ ದೊಡ್ಡ ದೊಡ್ಡ ಸುಂದರವಾದ ಮನೆಗಳನ್ನು ಕಟ್ಟಿಕೊಟ್ಟೆ. ಆದರೆ ನನ್ನ ಮನೆ ಹೀಗೇಕೆ? ಸುಮಾರು 30 ವರ್ಷಗಳ ಹಿಂದಿನ ಮಾತು. ನಾನು ಈ ಪ್ರಾಂತದಲ್ಲಿಯೇ ಅತ್ಯುತ್ತಮ ಬಡಗಿಯಾಗಿದ್ದೆ. ಪ್ರತಿಯೊಬ್ಬರೂ ನನ್ನಿಂದ ಮನೆ ಕಟ್ಟಿಸಿಕೊಳ್ಳಲು ಬಯಸುತ್ತಿದ್ದರು. ನಾನು ಸಾಹುಕಾರರ, ಅಧಿಕಾರಿಗಳ ಸುಂದರವಾದ ಅನೇಕ ಬಂಗಲೆಗಳನ್ನು ಕಟ್ಟಿದೆ.
ಅವರೆಲ್ಲ ಇಂದಿಗೂ ಸುಖವಾಗಿ ಆ ಮನೆಗಳಲ್ಲಿ ವಾಸವಾಗಿದ್ದಾರೆ. ನಾನು ನನ್ನ ಕೆಲಸವನ್ನು ಬಹಳ ಪ್ರೀತಿಸಿದೆ. ಒಲುಮೆಯಿಂದ ಮಾಡುತ್ತಿದ್ದೆ. ನಾನು ಪ್ರತಿ ಜೋಡಣೆ ಮಾಡಿದಾಗ ನಾನು ದೇವಸ್ಥಾನ ಕಟ್ಟುತ್ತಿದ್ದೇನೆ ಎಂದುಕೊಳ್ಳುತ್ತಿದ್ದೆ. ವೃದ್ಧ ಕ್ಷಣಕಾಲ ತನ್ನ ಅಂಗೈ ನೋಡಿಕೊಂಡ. 25 ವರ್ಷಗಳ ಅವಿರತ ದುಡಿಮೆಯ ನಂತರ ನಾನು ದಣಿದೆ. ಮಂಡಿ, ಮೊಣಕಾಲು ಮಾತನಾಡುತ್ತಿದ್ದವು. ಕಣ್ಣುಗಳ ಸರಿಯಾಗಿ ಕಾಣುತ್ತಿರಲಿಲ್ಲ. ನಾನು ಸಾಹುಕಾರನಿಗೆ ಇನ್ನು ಕೆಲಸ ಬಿಡುತ್ತೇನೆ ಎಂದು ಹೇಳಿದೆ. ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡ ಸಾಹುಕಾರ ಸರಿಯೆಂದು ಒಪ್ಪಿದ. ಆದರೆ ಕಡೆಯ ಒಂದು ಮನೆ ಕಟ್ಟುವ ಕೆಲಸ ಮಾಡಲು ಹೇಳಿದ. ನಾನು ಒಪ್ಪಿಕೊಂಡೆ. ಆದರೆ ನನ್ನಲ್ಲಿ ಏನೋ ಬದಲಾವಣೆ ಬಂದಿತ್ತು. ನಾನೆಂದುಕೊಂಡೆ, ಹೇಗಾದರೂ ಇದು ಕಡೆಯ ಕೆಲಸ. ಏನಾಗುತ್ತದೆ? ಯಾರೂ ಲಕ್ಷ್ಯ ಕೊಡುವುದಿಲ್ಲ. ಆದ್ದರಿಂದ ಕಡಿಮೆ ದರ್ಜೆಯ ಮರ ಬಳಸಿದೆ, ಸಿಮೆಂಟು, ಮರಳು ಬಳಸಿದೆ. ಸರಿಯಾಗಿ ಚೌಕಟ್ಟುಗಳಿಗೆ ಮೊಳೆ ಹೊಡೆಯಲಿಲ್ಲ. ಅಳತೆಗೆ ತಕ್ಕಂತೆ ಏನನ್ನೂ ಮಾಡಲಿಲ್ಲ. ಬೇಕಾಬಿಟ್ಟಿ ಕೆಲಸ ಮಾಡಿದೆ. ಯಾವುದೇ ಪ್ರೀತಿ ಇಲ್ಲದೆ ಮನೆ ಕಟ್ಟಿದೆ. ನನ್ನ ಜೀವನದಲ್ಲಿ ಮೊದಲ ಸಲ ನಾನು ಅಭಿಮಾನವಿಲ್ಲದೆ ಕೆಲಸ ಮಾಡಿದೆ. ಪರಿಶ್ರಮದ ಕೆಲಸಕ್ಕೆ ಇನ್ನೊಂದು ಪರ್ಯಾಯವಿಲ್ಲ. ಆದರೆ ನಾನು ಯಾವುದೇ ಅಭಿಮಾನವಿಲ್ಲದೆ, ಪ್ರೀತಿ ಇಲ್ಲದೆ, ಕಾಳಜಿಯಿಲ್ಲದೆ ಮಾಡಿದೆ. ಮನೆ ಕಟ್ಟುವ ಕೆಲಸ ಮುಗಿದಾಗ ಸಾಹುಕಾರ ಬಂದು ನೋಡಿದ. ಮನೆಗೆಲಸ ನೋಡಿ ನಗುತ್ತ ನನ್ನ ಬೀಗದ ಕೀಲಿಯ ಕೈಕೊಟ್ಟ. ನೋಡು, ನೀನು ಇಷ್ಟು ವರ್ಷ ನಿಷ್ಠೆಯಿಂದ ನನ್ನ ಬಳಿ ಕೆಲಸ ಮಾಡಿದ್ದೀಯಾ, ಆದ್ದರಿಂದ ಇದು ನಿನಗೆ ನನ್ನ ಕಡೆಯಿಂದ ಉಡುಗೊರೆ. ಗೆಳೆಯ, ನೀನು ಸ್ವಂತ ಮನೆಯಲ್ಲಿರಬೇಕು. ಇಂದಿನಿಂದ ಇದು ನಿನ್ನ ಮನೆ ಎಂದು ಹೇಳಿದ. ನಾನು ಬೀಗದ ಕೈಯನ್ನು ಕೈಯಲ್ಲಿ ಹಿಡಿದು ನಿಂತೆ. ನನ್ನ ಹೃದಯ ನೆಲಕ್ಕೆ ಕುಸಿದಂತಾಯಿತು. ಯಾವ ಮನೆ ನಾನು ಅಶ್ರದ್ಧೆಯಿಂದ ಕಟ್ಟಿದ್ದನೋ ಅದು ನನ್ನದಾಗಿತ್ತು. ನಾನು ಅದರಲ್ಲಿ ನನ್ನ ಪರಿವಾರದೊಂದಿಗೆ ಬಾಳಬೇಕಾಗಿತ್ತು. ಗೋಡೆಯ ಪ್ರತಿ ಬಿರುಕು, ಬಗ್ಗಿದ ಮೊಳೆ, ಗಟ್ಟಿಯಿಲ್ಲದ ಕಂಬ, ಇಂತಹ ಮನೆ ನಾನು ಸ್ವತಃ ನನಗಾಗಿ ಕಟ್ಟಿದ್ದೆ. ಆತ ಮಕ್ಕಳತ್ತ ನೋಡಿದ. ಅವನ ಕಣ್ಣುಗಳಲ್ಲಿ 30 ವರ್ಷಗಳ ನೋವಿತ್ತು. ಅದು ಇದೇ ಮನೆ. ನೀವು ಅದರಲ್ಲಿ ನಿಮ್ಮ ಜೀವನ ಕಳೆದಿದ್ದೀರಿ. ಪ್ರತಿ ಮಳೆಗಾಲದಲ್ಲಿ ಸೋರುವ, ಸರಿಯಾಗಿ ಮುಚ್ಚದ ಬಾಗಿಲು ಇರುವ ಮನೆ. ಇದನ್ನು ನಾನು ಕೆಟ್ಟದಾಗಿ ಕಟ್ಟಿದೆ. ನಾನು ಒಂದು ಸತ್ಯವನ್ನು ಮರೆತಿದ್ದೆ. ವೃದ್ಧ ಹೇಳಿದ, ನೀವು ಬಿತ್ತಿದಂತೆ ಬೆಳೆ ಬರುತ್ತದೆ. ಅಂಗಳ ಶಾಂತವಾಗಿತ್ತು. ಮಕ್ಕಳೇ, ನೀವು ಸಾಹುಕಾರನ ಬಳಿ ಕೆಲಸ ಮಾಡುತ್ತೀರಿ. ನೀವು ಅವನಿಗಾಗಿ ಕೆಲಸ ಮಾಡುತ್ತಿದ್ದೇನೆ ಅಂದುಕೊಂಡಿದ್ದೀರಿ. ನೀವು ಮಾಡುವ ಆಲಸ್ಯತನ ಅವನನ್ನು ಮೋಸಗೊಳಿಸುತ್ತಿಲ್ಲ, ನಿಮ್ಮನ್ನು ಮೋಸಗೊಳಿಸುತ್ತಿದೆ. ಹಾಗೇನಾದರೂ ನೀವು ತಿಳಿದುಕೊಂಡಿದ್ದಲ್ಲಿ ಬಹುದೊಡ್ಡ ತಪ್ಪು ಮಾಡುತ್ತಿದ್ದೀರಿ. ಅರ್ಧಂಬರ್ಧ ಮಾಡಿದ ಕೆಲಸ, ಶ್ರದ್ಧೆಯಿಲ್ಲದೆ ಮಾಡಿದ ಕೆಲಸ ನಿಮ್ಮನ್ನೇ ಮೋಸಗೊಳಿಸುತ್ತಿದೆ. ನೀವು ನಿಮ್ಮ ಸ್ವಂತ ಮನೆ ಕಟ್ಟುತ್ತಿದ್ದೀರಿ. ಅದರಲ್ಲಿ ಒಂದಲ್ಲ ಒಂದು ದಿವಸ ನೀವು ಇರುತ್ತೀರಿ. ಆದ್ದರಿಂದ ಪ್ರತಿ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿರಿ. ಉತ್ತಮವಾದ ಭವಿಷ್ಯವನ್ನು ನಾವೇ ರೂಪಿಸಬೇಕಾಗುತ್ತದೆ. ಆದರೆ ಭವಿಷ್ಯ ಇಂದು ನೀವು ಮಾಡುವುದರ ಮೇಲಿದೆ. ನೀವು ಏನಾಗಬಯಸುತ್ತೀರೋ ಅದಕ್ಕಾಗಿ ನಾಳೆಯವರೆಗ ಕಾಯಬೇಡಿರಿ. ಇಂದೇ ಮಾಡಿರಿ. ಅಂದರೆ ನಾಳೆ ನೀವು ಇತರರು ಮಾಡುವ ಕೆಲಸ ಮಾಡಬೇಕಿಲ್ಲ, ಅದರ ಮುಂದಿನ ಕೆಲಸ ಮಾಡಬಹುದು. ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರುತ್ತೀರಿ. ಆ ರಾತ್ರಿ ಇಬ್ಬರಿಗೂ ನಿದ್ದೆ ಬರಲಿಲ್ಲ. ತಂದೆ ಹೇಳಿದ ಮಾತು ತಲೆಯಲ್ಲಿ ಕೊರೆಯುತ್ತಿತ್ತು. ಮರುದಿವಸ ಇಬ್ಬರೂ ಸೂರ್ಯೋದಯದ ಹೊತ್ತಿಗೆ ಹೊಲದಲ್ಲಿದ್ದರು. ಬಿರು ಬಿಸಿಲಿನಲ್ಲಿ ಯಾವುದೇ ತಕರಾರು ಮಾಡದೆ, ನೆಪ ಹೇಳದೆ, ಪ್ರತಿ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸಿದರು. ಮತ್ತೆ ಬೇರೆ ಏನಾದರೂ ಕೆಲಸವಿದ್ದರೆ ಮಾಡಲು ಕೇಳಿದರು. ಇವರಿಬ್ಬರು ಮಾಡುವ ಕೆಲಸವನ್ನು ಸಾಹುಕಾರ ಮನೆಯ ವರಾಂಡದಿಂದ ಆಶ್ಚರ್ಯಭರಿತನಾಗಿ ನೋಡುತ್ತಿದ್ದ. ದಿನಗಳು ವಾರಗಳಾಗಿ, ವಾರಗಳು ತಿಂಗಳುಗಳಾಗಿ ಕಳೆದವು. ಯಾವ ಸಹೋದರರು ಸಮಯಕ್ಕೆ ಸರಿಯಾಗಿ ಬರದೆ ಅಶ್ರದ್ಧೆಯಿಂದ ಮಾಡುತ್ತಿದ್ದರು, ಅವರು ಇಂದು ಎಲ್ಲರಿಗಿಂತ ಹೆಚ್ಚು ಪರಿಶ್ರಮಿಗಳಾಗಿ ಬದಲಾಗಿದ್ದರು. ಸಾವಕಾಶವಾಗಿ ಅವರ ಜೀವನದಲ್ಲಿ ಬದಲಾವಣೆ ಬರತೊಡಗಿತು. ಸಾಹುಕಾರ ಹಿರಿಯ ಮಗನಿಗೆ ಒಂದು ಪೂರ್ತಿ ಹೊಲದ ಸಂಪೂರ್ಣ ಜವಾಬ್ದಾರಿ ಕೊಟ್ಟ. ಕಿರಿಯವನಿಗೆ ಸಣ್ಣ ತುಂಡು ಜಮೀನು ಕೊಟ್ಟು ತನ್ನ ಇಷ್ಟದಂತೆ ಬೆಳೆ ತೆಗೆಯಲು ಹೇಳಿದ. ಹೊಲದಲ್ಲಿ ಕಷ್ಟಪಟ್ಟು ದುಡಿಯದಿದ್ದರೆ ಕಳೆ ಗಿಡದ ಹೊರತಾಗಿ ಬೇರೇನೂ ಬೆಳೆಯುವುದಿಲ್ಲ. ಇಬ್ಬರ ಸಹೋದರರು ತಮ್ಮಲ್ಲಿದ್ದ ಕಳೆಯನ್ನೆಲ್ಲ ತೆಗೆದುಹಾಕಿದ್ದರು. ಕೆಲವೇ ವರ್ಷಗಳಲ್ಲಿ ಅವರು ಒಂದು ಪುಟ್ಟ ಮನೆಯನ್ನು ಕಟ್ಟುವಷ್ಟು ಹಣ ಉಳಿಸಿದ್ದರು. ಮಕ್ಕಳಿಬ್ಬರೂ ತಮ್ಮ ತಂದೆಗಾಗಿ ಒಂದು ಪುಟ್ಟ ಮನೆಯನ್ನು ಅದೇ ಸ್ಥಳದಲ್ಲಿ ಕಟ್ಟತೊಡಗಿದರು. ಆದರೆ ಈ ಸಲ ಉತ್ತಮ ಗುಣಮಟ್ಟದ ಮರ, ಸಿಮೆಂಟು, ಇಟ್ಟಿಗೆ ಬಳಸಿದ್ದರು. ಪ್ರತಿಯೊಂದನ್ನೂ ಶ್ರದ್ಧೆಯಿಂದ ನೋಡಿ ಕಟ್ಟಿದರು. ಮನೆ ಕಟ್ಟಿಯಾದ ಮೇಲೆ ವೃದ್ಧ ಬಡಗಿ ಆ ಮನೆಯಲ್ಲಿ ಎಲ್ಲೆಡೆ ಓಡಾಡಿದ. ಅವನ ಕಣ್ಣುಗಳಲ್ಲಿ ಹರುಷದ ಅಶ್ರುಗಳಿದ್ದವು.
ಆತ ಹೇಳಿದ ಶ್ರಮ ವಹಿಸಿ ಮಾಡಿದ ಕೆಲಸ ಎಂದಿಗೂ ಲಾಭ ತರದೇ ಹೋಗುವುದಿಲ್ಲ. ಸ್ವಲ್ಪ ಯೋಚಿಸಿ, ಎಷ್ಟು ಸಲ ನೀವು ನಿಷ್ಕಾಳಜಿಯಿಂದ ಕೆಲಸ ಮಾಡಿದ್ದೀರಿ? ಒಂದು ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡದೇ ಇರಬಹುದು, ನಿಮಗೆ ನೀವು ಕೊಟ್ಟುಕೊಂಡ ಭರವಸೆ ಮುರಿದಿರಬಹುದು. ಆ ಕ್ಷಣಕ್ಕೆ ಅದು ಸಾಧಾರಣವಾಗಿ ಕಾಣಬಹುದು. ಆದರೆ ಅದೇ ಬಡಗಿ ಕಟ್ಟಿದ ಕಡೆಯ ಮನೆಯಂತೆ ನಮ್ಮ ಜೀವನದ ಭಾಗವಾಗಿರುತ್ತದೆ. ವೃದ್ಧನ ಮಕ್ಕಳು ತಂದೆ ಹೇಳಿದ ನಂತರ ಕೇಳಿ ಬದಲಾಗಲು ನಿರ್ಧರಿಸಿದರು. ಅವರು ಸರಿಯಾದ ಸಮಯ ಬರಲು ಕಾಯಲಿಲ್ಲ, ದೊಡ್ಡ ದೊಡ್ಡ ಭರವಸೆ ಕೊಡಲಿಲ್ಲ. ಮರುದಿವಸ ಹೊಲದಲ್ಲಿ ಸೂರ್ಯೋದಯದ ಹೊತ್ತಿಗೆ ಕೆಲಸಕ್ಕೆ ತೊಡಗಿದರು. ಆ ಒಂದು ನಿರ್ಧಾರ ಅವರ ಕೆಲಸ ಅವರ ಮನೆಯನ್ನು ಕಟ್ಟಿದ್ದಷ್ಟೇ ಅಲ್ಲ, ಅವರ ಇಡೀ ಜೀವನವನ್ನೇ ರೂಪಿಸಿತು. ಪ್ರೀತಿಯ ಕೇಳುಗರೆ, ಈ ಕತೆ ಎಲ್ಲರಿಗೂ ಅನ್ವಯಿಸುತ್ತದೆ. ಪ್ರತಿ ದಿವಸ ನಮಗೆ ತಿಳಿಯದೆಯೇ ನಾವು ನಾಳೆ ಇರಬಹುದಾದ ನಮ್ಮದೇ ಮನೆ ಕಟ್ಟುತ್ತಿರಬಹುದು. ನಮ್ಮ ಕೆಲಸ, ನಮ್ಮ ರೂಢಿ, ಅಭ್ಯಾಸ, ಶ್ರದ್ಧೆ, ಪ್ರಾಮಾಣಿಕತೆ ನಮ್ಮ ಭವಿಷ್ಯದ ಮನೆಯ ಇಟ್ಟಿಗೆ ಹಾಗೂ ಕಂಬಗಳಾಗಿವೆ. ನಾವು ಯಾವಾಗ ಸರಿಯಾಗಿ ಕೆಲಸ ಮಾಡುವುದಿಲ್ಲ, ಅದರಿಂದ ನಮಗೆ ಏನೂ ಆಗುವುದಿಲ್ಲ ಎಂದುಕೊಳ್ಳುತ್ತೇವೆ. ನೀವು ಬಗ್ಗಿದ ಡೊಂಕಾದ ಮೊಳೆಯನ್ನು ನಮ್ಮ ಮನೆಯ ಗೋಡೆಯಲ್ಲಿ, ಬಾಗಿಲು, ಕಿಟಕಿಯ ಚೌಕಟ್ಟಿಗೆ ಹೊಡೆಯುತ್ತಿದ್ದೇವೆ. ಒಂದು ದಿವಸ ನಾವು ಅದೇ ಗೋಡೆಗಳ ಮಧ್ಯೆ ಇರಬೇಕಾಗುತ್ತದೆ ಎಂದು ಯೋಚಿಸುವುದಿಲ್ಲ. ಒಂದೇ ರಾತ್ರಿಯಲ್ಲಿ ನೀವು ಎಲ್ಲನ್ನೂ ಬದಲಿಸಬೇಕಾಗಿಲ್ಲ. ನಿಮ್ಮ ಎದುರಿಗೆ ಇರುವ ಕೆಲಸವನ್ನು ಯಾವ ರೀತಿ ನಿರ್ವಹಿಸುತ್ತೀರಿ ಎನ್ನುವುದು ಮುಖ್ಯ. ನಿಮ್ಮ ಭವಿಷ್ಯ, ನಿಮ್ಮ ಸಂಬಂಧಗಳು, ನಿಮ್ಮ ಆರೋಗ್ಯ, ನಿಮ್ಮ ನಡೆ ಇವುಗಳಲ್ಲಿ ನೀವೇ ಇರುತ್ತೀರಿ. ಕಾರ್ಯ ಕ್ರಮ ಕೈಗೊಳ್ಳದೆ ಮುಂದಿನ ಭವಿಷ್ಯವಿಲ್ಲ. ಗುರಿ ಕೇವಲ ಒಂದು ಕನಸಾಗಿ ಉಳಿಯುತ್ತದೆ. ಕನಸು ಕಟ್ಟಿರಿ, ಆದ್ರೆ ಪ್ರತಿ ದಿವಸ ಶ್ರಮಪಟ್ಟು ದುಡಿಯಿರಿ. ಜೀವನದಲ್ಲಿ ಕಷ್ಟಪಡದೆ ಲಾಭವಿಲ್ಲ, ಅದು ಕೇವಲ ನಿಘಂಟಿನಲ್ಲಿ ಮಾತ್ರ. ಬೇರೆಡೆ ಕೆಲಸ ಮಾಡಿದ ನಂತರವೇ ಬರುತ್ತದೆ. ಈಗ ನಿಮಗೊಂದು ಪ್ರಶ್ನೆ, ನೀವು ಯಾವ ಬಗೆಯ ಮನೆ ಕಟ್ಟಲು ಬಯಸುತ್ತೀರಿ? ಯಾರೋ ನೋಡುತ್ತಾರೆ ಎಂದಲ್ಲ, ನೀವು ಇಂದು ಕಟ್ಟುತ್ತಿರುವ ಮನೆ ನಿಮ್ಮದು. ನಿಮ್ಮ ಜೀವನ ನಿಮ್ಮದು. ಅದನ್ನು ಅರಿಯಿರಿ.